ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ನಾನು ಇಷ್ಟು ದಿನದ ವಿಡಿಯೋಗಳಲ್ಲಿ 3 ದಿನ ಅಥವಾ 11 ದಿನ 21 ದಿನ ಈ ರೀತಿ ಕಂಟಿನ್ಯೂಯಸ್ ಆಗಿ ವ್ರತಗಳು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಗುರುವಾರ ಮಾತ್ರ ಯಾವ್ಯಾವ ವ್ರತಗಳನ್ನ ಮಾಡ್ಬೋದು, ಯಾವ್ಯಾವ ಸೇವೆಗಳನ್ನ ಮಾಡ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗುರುವಾರ ಹೇಗಿದ್ರು ಯಾರ್ಯಾರೆಲ್ಲ ರಾಯರ ಭಕ್ತರು ಇರ್ತಿರೋ ಅವರು ಖಂಡಿತವಾಗ್ಲೂ ಗುರುವಾರದೊತ್ತು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬೆಳಗ್ಗೆ ಎದ್ದು ವಾರ ಎಲ್ಲ ಮಾಡಿ ಪೂಜೆ ಮಾಡಿರ್ತೀರ ಅಲ್ವಾ. ಅದೇ ಟೈಮಲ್ಲಿ ನೀವು ಬೇಕಾದರೆ ರಾಯರ ಮಠಕ್ಕೆ ಹೋಗಿ ಕೂಡ ಈ ಒಂದು ಸೇವೆಗಳನ್ನ ಮಾಡ್ಬೋದು, ಅಥವಾ ಕೆಲವೊಂದು ಸೇವೆಗಳನ್ನ ಮನೆಯಲ್ಲೂ ಕೂಡ ಮಾಡ್ಬೋದು. ಕೇವಲ ಗುರುವಾರ ಮಾಡ್ತಕ್ಕಂಥ ವ್ರತಗಳು ನಾನು ಹೇಳ್ತಕ್ಕಂಥದ್ದು. ಮೊದಲನೇದಾಗಿ ನೀವು ಪ್ರತಿ ಗುರುವಾರ ರಾಯರ ಮಠದಲ್ಲಿ ಬೆಲ್ಲದ ಆರತಿನ ಮಾಡ್ಬೋದು. 2 ಅಚ್ಚು ಬೆಲ್ಲ ಇಟ್ಕೊಂಡು ಯಾವ ರೀತಿ ಮಾಡೋದು ಬೆಲ್ಲದ ಆರತಿನ ಅಂತೇಳಿ ನಾನು ಈಗಾಗಲೇ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಸವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ನೋಡಿ ಬೆಲ್ಲದ ಆರತಿನ ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡ್ಕೊಳ್ಬೋದು. ಅದನ್ನು ನಾನು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೂಡ ಸಿಗುತ್ತೆ. ಇನ್ನು 2ನೇದಾಗಿ ಉಪವಾಸ ವ್ರತ ಮಾಡ್ಬೋದು. ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು. ಪ್ರತಿ ಗುರುವಾರ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಇದ್ದರೆ ಇವಾಗ ಇಷ್ಟು ಗುರುವಾರ, 3 ಗುರುವಾರ, 4 ಗುರುವಾರ, 5 ಗುರುವಾರ ಅಂತೇಳಿ ಈ ರೀತಿ ಮನಸಲ್ಲೇ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಹೇಳಿಬಿಟ್ಟು ಪ್ರತಿ ಗುರುವಾರ ನೀವು ಉಪವಾಸ ವ್ರತನೂ ಕೂಡ ಮಾಡ್ಬೋದು. ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. 2 ಗುರುವಾರ ನಾನು ಉಪವಾಸ ವ್ರತನ ಮಾಡಿದ್ದೆ. 2 ಗುರುವಾರ ಮಾಡಿ ಈಗ ನನ್ನ ಒಂದು ಕೆಲಸ ಆಗಬೇಕಾಗಿದ್ದನ್ನು ರಾಯರು ಯಾವ ರೀತಿ ನನಗೆ ಮಾಡಿಕೊಟ್ರು ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಗುರುವಾರದೊತ್ತು ನೀವು ಉಪವಾಸ ವ್ರತ ಮಾಡ್ಬೋದು ಅಂತ ನನ್ನ ಒಂದು ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ನೀವು ಹೆಜ್ಜೆ ನಮಸ್ಕಾರ ಪ್ರತಿ ಗುರುವಾರ ಮಾಡಿದ್ರೂ ಒಳ್ಳೆಯದೇ. ಅಥವಾ ನೀವು ಸಂಕಲ್ಪ ವ್ರತದ ಥರ ನೀವು ಕಂಟಿನ್ಯೂಸ್ ಆಗಿ 3 ಡೇಸು 5 ಡೇಸು 9 ಡೇಸು ಈ ರೀತಿ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಹೋಗಿ ಮಾಡ್ತೀನಿ ಅಂತ ಅಂದರೆ ಅದು ಸಂಕಲ್ಪ ವ್ರತ ಆಗುತ್ತೆ. ಸಂಕಲ್ಪ ವ್ರತ ಇಲ್ಲ ಅಂತಂದರೆ ನೀವು ಪ್ರತಿ ಗುರುವಾರ ಏನು ರಾಯರ ಮಠಕ್ಕೆ ಹೋಗ್ತೀರಾ ಅಲ್ಲಿ ನೀವು ಹೆಜ್ಜೆ ನಮಸ್ಕಾರ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಒಂದು ಸೇವೆನ ಮಾಡಿ ಬರಬೇಕಾಗತ್ತೆ. ಹಾಗಾಗಿ ಈ ಹೆಜ್ಜೆ ನಮಸ್ಕಾರನೂ ಕೂಡ ಒಂದು. ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 3 ದಿನ ನೀವು ಸೇವೆನ ಮಾಡಿ 3 ದಿನವೂ 12 ಸುತ್ತು ಪ್ರದಕ್ಷಿಣೆನ ಮಾಡಿ 4 ಭಾಗದಲ್ಲೂ ಕೂಡ ನಮಸ್ಕಾರ ಮಾಡಿ ಅಂತ ಹೇಳಿದ್ದೆ. ಈ ಒಂದು ಸೇವೆನ ನೀವು ಪ್ರತಿ ಗುರುವಾರ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೋದು. ಪ್ರತಿ ಗುರುವಾರ ಹೋದಾಗ 12 ಸುತ್ತು ಪ್ರದಕ್ಷಿಣೆ 4 ಭಾಗದಲ್ಲಿ ಒಂದೊಂದು ನಮಸ್ಕಾರ, ಈ ರೀತಿ ಗುರುವಾರ ಹೋಗಿ ನೀವು ಈ ಒಂದು ಸೇವೆನೂ ಕೂಡ ಮಾಡ್ಬೋದು. ಹಾಗೆ ಪ್ರತಿ ಗುರುವಾರ ಮಠದಲ್ಲಿ ಅನ್ನದಾನ ಇರುತ್ತೆ. ನೀವು ಅನ್ನದಾನಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಕೂಡ ದುಡ್ಡನ್ನು ಕೊಡ್ಬೋದು, ಅಥವಾ ಅಕ್ಕಿ ಕೊಡಿಸ್ತೀನಿ ಅಂತ ಅಂದರೆ ಅಕ್ಕಿನೂ ಕೊಡಿಸ್ಬೋದು. ಹಾಗೆ ಅದ್ರ ಜೊತೆಗೆ ಅದು ಅಷ್ಟೊಂದು ನಮ್ಮ ಕೈಯಲ್ಲಿ ಚೈತನ್ಯ ಇಲ್ಲ ಅಂತ ಅಂದರೆ ನೀವು ಪ್ರತಿ ಗುರುವಾರ ಮಠಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದು ತುಳಸಿ ಅಥವಾ ಕಲ್ಲು ಸಕ್ಕರೆ ಏನಾದರೂ ಒಂದು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು, ಅಥವಾ ಬೆಳಗಿನ ಜಾವದಲ್ಲಿ ಅಭಿಷೇಕ ಇರುತ್ತೆ, ನಿಮ್ಮ ಮನೇಲಿ ಹಾಲು ಸಿಗುತ್ತೆ ಅಂತ ಅನ್ನೋದಾದರೆ ನೀವು ಹಾಲು ಕೂಡ ತಗೊಂಡೋಗ್ಬೋದು. ಎಳೆನೀರು, ಬೆಲ್ಲ ಈ ರೀತಿ ಏನಾದರೂ ಒಂದು ಪ್ರತಿ ಗುರುವಾರ ನೀವು ಹೋಗಬೇಕಾದ್ರೆ ಈ ರೀತಿ ಒಂದು ಈ ಒಂದು ಸೇವೆನೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಇನ್ನೂ ತುಂಬ ಸೇವೆಗಳಿದೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ಇಷ್ಟು ಸೇವೆಗಳು ಸಾಕು ಅನಿಸುತ್ತೆ. ಇದರಲ್ಲಿ ಯಾವುದಾದ್ರು ಒಂದನ್ನು ಪ್ರತಿ ಗುರುವಾರ ನೀವು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೀತಾನೆ ಇರುತ್ತೆ. ನೀವು ಸಂಕಲ್ಪ ಸೇವೆನೇ ಮಾಡಬೇಕು ಅಂತ ಏನಿಲ್ಲ, ಈ ಥರದ್ದೊಂದು ಸೇವೆನ ನೀವು ಅಳವಡಿಸ್ಕೊಂಡ್ರೆ ಸಾಕು. ಪ್ರತಿ ಹೆಜ್ಜೆಗೂ ರಾಯರು ನಮ್ಮ ಜೊತೆ ಇರ್ತಾರೆ, ನಮ್ಮ ಕೈ ಹಿಡಿತಾರೆ. ನಮಗೆ ಕಷ್ಟ ಅಂತ ಬಂದಾಗ ಅದು ಹೆಂಗೆ ಸಾಲ್ವ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ನನ್ನ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪವಾಡ. ಹಾಗಾಗಿ ನಿಮ್ಮ ಹತ್ರ ಕೂಡ ನಾನು ಇಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ವಿಡಿಯೋನ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋದಂತೂ ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.